ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಕ್ಷಣಕ್ಕೂ ಕೂಡ ಕೆಆರ್ಎಸ್ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. 45,000 ಕ್ಯೂಸೆಕ್ಗೆ ಒಳಹರಿವಿನ ಪ್ರಮಾಣ ಏರಿಕೆ ಆಗಿದೆ. ಬೆಳಗ್ಗೆ ಅಷ್ಟೇ 35,000 ಕ್ಯೂಸೆಕ್ ನೀರಿತ್ತು ಇನ್ಫ್ಲೋ, ಬಟ್ ಈಗ ನೋಡಿ 10,000 ಕ್ಯೂಸೆಕ್ ಇನ್ನೂ ಜಾಸ್ತಿ ಆಗಿದೆ. ಒಳಹರಿವು ಹೆಚ್ಚಾದಂತೆ ಹೊರಹರಿವಿನಲ್ಲೂ ಏರಿಕೆ ಆಗಿದೆ. ಕಾವೇರಿ ನದಿಗೆ 45,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ಕೂಡ ತಾತ್ಕಾಲಿಕವಾಗಿ ಹೇರಲಾಗಿದೆ. ಕೆಆರ್ಎಸ್ ಡ್ಯಾಮ್ ತುಂಬೋ ಹಂತವನ್ನು ತಲುಪ್ತಾ ಇದೆ. ಇನ್ನೊಂದು 3 ಅಡಿ ಮಾತ್ರ ಬಾಕಿ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆಗೆ 45,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅದೇ ಪ್ರಮಾಣದಲ್ಲಿ ಹೊರಹರಿವನ್ನು ಕೂಡ ಬಿಟ್ಟಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಆರ್ಎಸ್ನಿಂದ ಬಿಟ್ಟಂತ 45,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಇಲ್ಲಿ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಕಾವೇರಿ ಮತ್ತೆ ರುದ್ರ ರಮಣೀಯವಾಗಿ ಇಲ್ಲಿ ಹರಿತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಕಾವೇರಿ ನದಿ ಮೈದುಂಬಿ ರುದ್ರ ರಮಣೀಯವಾಗಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾವೇರಿ ನೀರಾವರಿ ನಿಗಮ ಇಲ್ಲಿ ಸಂಪೂರ್ಣವಾಗಿ ಪ್ರವಾಸಿಗರ ನಿರ್ಬಂಧವನ್ನು ಹೇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆ ಕಾವೇರಿ ನದಿಯ ಒಂದು ಆರ್ಭಟವನ್ನು ಒಂದು ಕಡೆ ನೋಡೋದಾದ್ರೆ, ಇನ್ನೊಂದು ಕಡೆ ಇಡೀ ಒಂದು ಬಲಮುರಿ ಕ್ಷೇತ್ರ ಬಿಕೋ ಎನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಎದುರಾಗಬಾರ್ದು, ಯಾರೂ ಕೂಡ ಹಾನಿ ಆಗಬಾರ್ದು ನಿಟ್ಟಿನಲ್ಲಿ ಕೂಡ ಈ ರೀತಿಯಾದಂಥ ನಿಲುವನ್ನು ಇಲ್ಲಿನ ಆಡಳಿತ ಮಂಡಳಿ ಕೂಡ ತೆಗೆದುಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಸದ್ಯ ಈ ಕಡೆ ನೀರಿನ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದಾಗಿರುವಂಥದ್ದು. ಕೆಆರ್ಎಸ್ ಡ್ಯಾಮ್ಗೆ ಪ್ರತಿ ಕ್ಷಣವೂ ಕೂಡ ಒಳಹರಿವಿನಲ್ಲಿ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಂದಂಥ ನೀರೆಲ್ಲವನ್ನೂ ಕೂಡ ನದಿಗೆ ಬಿಡುವಂಥ ಕೆಲಸಗಳಾಗ್ತಾ ಇದೆ. ಯಾಕಂದರೆ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಇಷ್ಟು ಪ್ರಮಾಣದಲ್ಲಿ ಭರ್ತಿ ಆಗಿರಲಿಲ್ಲ. ಆದರೆ ಇದೇ ಮೊದಲನೇ ಬಾರಿಗೆ ಜೂನ್ ತಿಂಗಳಲ್ಲಿ 121 ಅಡಿ ಭರ್ತಿ ಆಗಿರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಕೇವಲ ಇನ್ನು 4 ಅಡಿಯಷ್ಟೇ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಬಂದಂಥ ಇನ್ಫ್ಲೋ ಎಲ್ಲವನ್ನು ಕೂಡ ಔಟ್ಫ್ಲೋ ಆಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಬಲಮುರಿ ಕ್ಷೇತ್ರದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು, ಸುತ್ತಲೂ ಕೂಡ ಗ್ರೀನರಿ ಇದೆ. ಮಧ್ಯದಲ್ಲಿ ಕಾವೇರಿ ಹರಿಯುವಂತಹ ಒಂದು ಸ್ಥಳವಾಗಿರುವಂಥದ್ದು. ಆಲ್ನೊರೆಯಂತೆ ಉಗ್ತಾ ಇದ್ರೆ ಈ ಕಡೆ ಒಳೆ ರೀತಿಯಾಗಿ ಜುಳು ಅಂತೇಳಿ ಕೂಡ ಕಾವೇರಿ ಹರಿತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಒಟ್ಟಾರೆ ಹೇಳಾದರೆ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ ಪ್ರತಿ ಕ್ಷಣವೂ ಕೂಡ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸದ್ಯ 45,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಒಳಹರಿವಿದೆ. ಅದೇ ನಿಟ್ಟಿನಲ್ಲಿ ಕೂಡ 45,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಹೊರಹರಿವನ್ನು ಬಿಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಬಲಮುರಿ.